ಪ್ರಿಯ ವೀಕ್ಷಕರೇ, ಮತ್ತೆ ನಾನು ಡಾಕ್ಟರ್ ಪ್ರಮೋದ್ ಬರ್ತಾ ಇದ್ದೀನಿ ನಿಮ್ಮ ಹತ್ರ. ಇವತ್ತಿನ ಟಾಪಿಕ್ ಏನಪ್ಪಾ ಅಂತಂದ್ರೆ, ನೀವೆಲ್ಲ ಕೇಳ್ಬೋದು, ಈ ಕ್ಯಾನ್ಸರ್ ಅಂದ್ರೆ ಏನು ಅಂತ. ಇಷ್ಟೊಂದೆಲ್ಲ ಹೆದರಿಕೆ ಕಾರಣ ಏನು, ಸಮಾಜದೊಳಗಡೆ ಏಕೆ ಇದೊಂದು ಫೋಬಿಯಾ ಡೆವಲಪ್ ಆಗ್ಬಿಟ್ಟಿದೆ ಅಂತ ನೀವೆಲ್ಲ ಒಂದು ಕ್ವಶನ್ ಕೇಳ್ಬೋದು. ಮನುಷ್ಯನಿಗೆ ವೆಲ್ ಪ್ರಿಪೇರ್ಡ್ನೆಸ್ ಅಂತ ಬೇಕು ಜೀವನದಲ್ಲಿ. ಏನು ಎತ್ತ ಅಂತ ಕಾರಣಗಳು ತಿಳ್ಕೊಳ್ದಲೇ ಇದ್ದಾಗ ಮನುಷ್ಯನಿಗೆ ಏನ್ ಶುರು ಆಗುತ್ತೆ ಅಂದ್ರೆ, ಮನುಷ್ಯನಲ್ಲಿ ಅಜ್ಞಾನ ಇದ್ದಾಗ ಆಗ ಭಯ ಅನ್ನೋದು ಶುರು ಆಗುತ್ತೆ. ಈ ಭಯನ ಹೋಗ್ಲಾಡ್ಸಕ್ಕೆ ನಾನು ಇವತ್ತು ಬಂದಿರೋದು. ನೀವೆಲ್ಲ ಕೇಳ್ತಾ ಇರ್ಬೋದು ನನಗೆ, ಈ ಕ್ಯಾನ್ಸರ್ ಅಂದ್ರೆ ಏನು ಅಂತ ಅಂದ್ಬಿಟ್ಟು ಅಂತ. ಮನುಷ್ಯನ ಕೋಶದ ದೇಹದಲ್ಲಿ ಬೇಕಾದಷ್ಟು ಸಕಲ ಅಂಗಾಂಗಗಳು ನಿಮ್ಗೆಲ್ಲ ಗೊತ್ತಿರ್ಬೋದು. ಅತಿ ಸೂಕ್ಷ್ಮವಾದ ಸೆಲ್ಗಳಿರ್ತದೆ. ಈ ಅನಂತ ಕೋಶಗಳಿಗೆ ನಾವು ಸೆಲ್ಗಳು ಅಂತ ಹೇಳೋದು. ಅವುಗಳಲ್ಲಿ ಯಾವುದೇ ಏರುಪೇರುಗಳಾದ್ರೂ ಸಹಿತ ಕಾರಣಾಂತರಗಳಿಂದ ಕೆಲವು ಆಗ್ಬೋದು. ಆದ್ರಿಂದ ಅದು ಬೆಳೆದು ನಿರಂತರವಾಗಿ ಹೆಮ್ಮರವಾದಾಗ್ಲೇ ಅದೇನಾಗಿಸ್ಕೊಳುತ್ತೆ ಅಂತಂದ್ರೆ, ಪ್ರಾರಂಭದಲ್ಲಿ ಶುರುವಾಗಿ ಮರಿ ಹಾಕಲು ಶುರು ಮಾಡುತ್ತೆ. ಆ ನಂತರ ಅದರದ್ದೇ ಸಮೂಹ ಆಗ್ತದೆ. ಈ ಅನಂತ ಮರಿಗಳ ಜೀವಕೋಶದ ಸಮೂಹಗಳೇ ಕ್ಯಾನ್ಸರ್ ಗೆಡ್ಡೆ ಎನಿಸಿಕೊಳ್ಳುತ್ತದೆ. ಆ ನಂತರ ನೀವು ಹೇಳ್ಬೋದು, ಕ್ಯಾನ್ಸರ್ ಬರುವ ಕಾರಣ ಏನು? ಬೇಕಾದಷ್ಟು ಕಾರಣಗಳಿದೆ. ಒಂದಲ್ಲ, ಎರಡಲ್ಲ, ಮೂರಲ್ಲ, ಬೇಕಾದಷ್ಟು ಕಾರಣಗಳಿದೆ. ಆದ್ರೆ ಜೀವನದ ಶೈಲಿ ಏರುಪೇರು ಆದರೂ ಸಹಿತ ನಿಮಗೆ ಈ ಕ್ಯಾನ್ಸರ್ ಅನ್ನೋದು ಶುರು ಆಗ್ತದೆ. ದೇಹದ ಯಾವುದೇ ಜೀವಕೋಶಕ್ಕೆ ಪದೇ ಪದೇ ನಾವು ಹೇಳ್ತೀವಿ, you are hitting the cell again and again with some stimulating agent, then what we call it as ಪ್ರಚೋದನಾಕಾರಿಯಾದ ವಸ್ತುಗಳು. ಆಗ ಕ್ಯಾನ್ಸರ್ಗೆ ತಿರುಗಲು ಸಾಧ್ಯವಾಗ್ತದೆ. ಮಾನವನ ಜೀವನ ಕ್ರಮದ ಶೈಲಿ, ನಾನು ಆಗ್ಲೇ ಹೇಳಿದ್ದೀನಿ, ಚೇಂಜ್ ಇನ್ ಲೈಫ್ ಸ್ಟೈಲ್ ಅವರ ಮನುಷ್ಯನಿಗೆ ಹೆಲ್ದಿ ಲೈಫ್ ಸ್ಟೈಲ್ಗಿಂತ ಅನ್ಹೆಲ್ದಿ ಲೈಫ್ ಸ್ಟೈಲ್ ಇದ್ದಾಗ ಏನಾಗ್ತದೆ ಅಂತಂದ್ರೆ, ಈ ಕ್ಯಾನ್ಸರ್ಗೆ ಮೂಲಭೂತವಾದ ಕಾರಣ ಆಗ್ತದೆ. ಅವನ ಜೀವನದ ಶೈಲಿ, ಜೀವಕೋಶಗಳಿಗೆ ನಾವು ಹೇಳ್ಬೋದು ಅಂತಂದ್ರೆ, ಈ ಪ್ರಚೋದನಕಾರಿ ವಸ್ತುಗಳನ್ನ ನಮ್ಮ ದೇಹದೊಳಗೆ ಸೇರ್ಕೊಂಡಾಗ ಆಗ ಕ್ಯಾನ್ಸರ್ಗೆ ತಿರುಗುವ ಸನ್ನಿವೇಶಗಳು ಶುರು ಆಗ್ತದೆ. ಜೀವನ ಕ್ರಮ ಏನು ಅಂತಂದ್ಬಿಟ್ಟು ಅಂತ ನೀವು ಕೇಳ್ಬೋದು. ಏರುಪೇರು ಯಾವಾಗಲೂ ಸಹಿತ ಅತಿ ಕೊಬ್ಬು, ಆನಂತರ ಅತಿ ಖಾರವಾದ ವಸ್ತುಗಳು, ಮತ್ತೆ ಆಹಾರದ ಒಳಗಡೆ ಏರುಪೇರುಗಳು, ಆಮೇಲೆ ಅತಿ ಕರಿದ, ಆಮೇಲೆ ನಾರಿನ ಅಂಶಗಳು ಸಹಿತ ನಾವು ಊಟದ ಒಳಗಡೆ ಜಾಸ್ತಿ ನಾವು ಸೇರಿಸೋದಿಲ್ಲ. ಆ ನಾರಿನ ಅಂಶಗಳು ಸಹಿತ ಇರ್ಬೇಕಾಗ್ತದೆ ಒಂದು ಸ್ವಲ್ಪ. ದೇಹದ ಯಾವುದೇ ಜೀವಕೋಶಕ್ಕೆ ಪದೇ ಈ ನಾನು ಆಗ್ಲೇ ಹೇಳಿದಾಗೇನೆ ಕೆಟ್ಟ ವಸ್ತುಗಳಿಂದ ಪ್ರಚೋದನೆ ಆದಾಗ ಕ್ಯಾನ್ಸರ್ಗೆ ಅದು ಟರ್ನ್ ಆಗೋದಕ್ಕೆ ಸಾಧ್ಯ ಇರ್ತದೆ. ಮಾನವನ ಜೀವನ ಕ್ರಮದ ಶೈಲಿ ನಾನು ಹೇಳಿದೆ. ಏನು ನಾನು ಜೀವನ ಕ್ರಮದ ಶೈಲಿ ಅಂತ ಅಂದ್ರೆ, ಪ್ರಚೋದನೆಗಳಿಗೆ ನಾನು ಹೇಳ್ತಿರೋದು, ಪ್ರಚೋದನಕಾರಿ ವಸ್ತುಗಳು ಅವನ ದೇಹಕ್ಕೆ ಸೇರಬಾರದು. ಅವನ ಜೀವಕೋಶಗಳಿಗೆ ಆಗ ಏನಾಗ್ತದೆ ಅಂದ್ರೆ, ಮೇಲೆ ಪದೇ ಆಕ್ರಮಣ ಹೊಂದು ಅವುಗಳು ಕ್ಯಾನ್ಸರ್ ಅರ್ಬುದಕ್ಕೆ ಟರ್ನ್ ಆಗೋ ಚಾನ್ಸಸ್ ಇರುತ್ತೆ. ಆಮೇಲೆ ನಾನು ಆಗ್ಲೇ ಹೇಳಿದೆ, ಅತಿ ಕೊಬ್ಬುಯುಕ್ತ ಮಾಂಸಾಹಾರ, ಆಮೇಲೆ ಅತಿ ಖಾರ ಸೇವನೆ, ಆಮೇಲೆ ನಾನು ಹೇಳಿದ್ರೆ ಮಸಾಲೆ, ಕರಿದ ಆಹಾರ, ಅತಿ ಕಡಿಮೆ ನಾರಿನ ಅಂಶ ಇರತಕ್ಕಂಥ ಆಹಾರಗಳು ಏನಾಗ್ತದೆ ಅಂದ್ರೆ, ನಾರು ಬೇಕು. ನಾರು ಅದು ಕ್ಯಾನ್ಸರ್ನ ತಡೆಗಟ್ಟತಕ್ಕ ಒಂದು ವಸ್ತು. ಆಮೇಲೆ ಈ ಬೆಳೆದ ಆಹಾರಗಳಲ್ಲಿ ಬೂಸ್ಟ್ ಬರಬಾರ್ದು. ಈ ಬೂಸ್ಟ್ ಸಹಿತನು ಫಂಗಲ್ ಇಸ್ ಆಲ್ಸೋ ಎ ಕೈಂಡ್ ಆಫ್ ಇರಿಟೇಟಿಂಗ್ ಸೋರ್ಸ್. ನಾವು ಆಗ್ಲೇ ಹೇಳಿದೆ, ವಿಹಾರದ ಒಳಗಡೆ ವ್ಯತ್ಯಾಸ ಆದಾಗ ಈಗ ಆಮೇಲೆ ಒಂದು ರಿಲ್ಯಾಕ್ಸೇಷನ್ ಆಫ್ ಮೈಂಡ್ ಇರೋದಿಲ್ಲ. ಜೊತೆಗೆ ಏನಾಗ್ತದೆ ಅಂದ್ರೆ, ಅತಿ ತಂಬಾಕು, ಮೇಲಿನ ಮೇಲೆ ಪದೇ ತಂಬಾಕು, ಮದ್ಯಪಾನ, ಇವೆಲ್ಲವೂ ಸಹಿತ ಕ್ಯಾನ್ಸರ್ ಪ್ರಚೋದನಕಾರಿ ವಸ್ತುಗಳು. ಆಮೇಲೆ ಚಿಕ್ಕ ವಯಸ್ಸಿನಲ್ಲಿ ಲೈಂಗಿಕ ಸಂಪರ್ಕ, ಆಮೇಲೆ ಅಷ್ಟು ಹೇಳ್ಬೇಕು, ದೈಹಿಕ ಅಶುಚಿ. ದೈಹಿಕದಲ್ಲಿ ಗಂಡಾಗ್ಲಿ ಹೆಣ್ಣಾಗ್ಲಿ ದೇಹದೊಳಗಡೆ ತಾನು ಆರೋಗ್ಯಕರವಾದ ಲೈಂಗಿಕ ಜೀವನನೂ ಅನುಭವಿಸೋದಿಲ್ಲ, ಆಮೇಲೆ ಶುಚಿತ್ವ ಇರೋದಿಲ್ಲ. ಮೂರನೇದಾಗಿ ಹೇಳ್ಬೇಕು ಅಂತ ಅಂದ್ರೆ, ತಂಬಾಕು, ಮದ್ಯಪಾನ ಅವೆಲ್ಲ ನಾನು ಹೇಳಾಯ್ತು. ಲೈಂಗಿಕ ಆರೋಗ್ಯ ಅಂತ ಅಂದ್ಬಿಟ್ಟು ಅಂತ ವಿಶ್ವಸಂಸ್ಥೆಯಲ್ಲಿ ಹೇಳಿದೆ. ಈಗ ಲೈಂಗಿಕ ಆರೋಗ್ಯದ ಬಗ್ಗೆ ಈ ನಾಚಿಕೆಯನ್ನ ಬಿಟ್ಟು ಮನುಷ್ಯ ಆದಷ್ಟು ಓಪನ್ ಮೈಂಡ್ ಆಗಿ ಬಂದು ಅದ್ರ ಬಗ್ಗೆ ತಿಳ್ಕೊಂಡಾಗ ತನ್ನ ಆರೋಗ್ಯ ತನ್ನ ಕೈನಲ್ಲಿರ್ತದೆ. ಆದ್ರಿಂದ ಲೈಂಗಿಕ ಆರೋಗ್ಯ ಬಹಳ ಅತಿ ಮುಖ್ಯವಾದದ್ದು. ಇನ್ನೊಂದು ಹೇಳ್ಬೇಕು ಅಂತಂದ್ರೆ, ಆ ಲೈಂಗಿಕ ಆರೋಗ್ಯದಲ್ಲಿ ಏನಾಗ್ತದೆ ಅಂತಂದ್ರೆ, different kind of viruses that has been introduced by having a sexual act. So you have to be more careful, and then you have to be more clean.
And also try to maintain your hygiene. Hygiene is very much important, both whole of the body as well as your private parts, genitals especially. Then what I would like to say is achara. See, you should be having a very good atmosphere. Malinya, na ಹೇಳಿದೆ ಮಾಲಿನ್ಯ. ಆಮೇಲೆ you have to go to the park and you must have a very good oxygenated weather for breathing, because pollution is another one where you cannot avoid. Try to wear the mask wherever the high pollution-nated areas are there. Then you have to put yourself open to the ಸೂರ್ಯನ ಬೆಳಕಿಗೆ ಬೇಕು, ಯಾಕಂದ್ರೆ ವೈಟಮಿನ್ ಡಿ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ಜಾಸ್ತಿ ಸೂರ್ಯನ ಬೆಳಕಿಗೆ ಸಹಿತನೂ ಮೈ ಒಡ್ಡಬಾರ್ದು, ಆಗ ಸ್ಕಿನ್ ಡಿಸೀಸಸ್ ಶುರು ಆಗ್ತದೆ. ಆಮೇಲೆ ಅನಾವಶ್ಯಕವಾಗಿ ಎಕ್ಸ್ರೇಗಳು, ಪರೀಕ್ಷೆಗಳು, ರೇಡಿಯೇಷನ್ ಎಕ್ಸ್ಪೋಜರ್ ಇವೆಲ್ಲನೂ ಸಹಿತ. ಆಮೇಲೆ ಇನ್ನೊಂದು ಮೆಂಟಲ್ ಟೆನ್ಷನ್, ಮಾನಸಿಕ ಒತ್ತಡ ಇರಬಾರ್ದು. ಆದಷ್ಟು ಸಹಿತ ರಿಲ್ಯಾಕ್ಸ್ಡ್ ನೀವು ನೋಡಿ, ಟಿವಿ ನೋಡಿ, ಸೀರಿಯಲ್ಸ್ ನೋಡ್ತಾ ಇರಿ. ಟ್ರೈ ಟು ರಿಲ್ಯಾಕ್ಸ್ ಯುವರ್ ಸೆಲ್ಫ್. ಆಮೇಲೆ ಟ್ರೈ ಟು ರಿಲೋಕೇಟ್ ಯುವರ್ ಸೆಲ್ಫ್, ಟ್ರೈ ಟು ಹ್ಯಾವ್ ಎನ್ ಇನ್ವರ್ಡ್ ಜರ್ನಿ. ನಿಮ್ಮೊಳಗೆ ನಾನು ಇವತ್ತು ಏನಾಗ್ತಾ ಇದೆ, ನನ್ನ ಮನಸ್ಸು ಯಾಕೆ ವಿಕೋಪಕ್ಕೆ ಹೋಗಿದೆ, ನನಗೆ ಈ BP ಬರಲು ಕಾರಣವೇನು, ನನಗೆ ಇವತ್ತಿನ ದಿವಸ ಶುಗರ್ ಯಾಕೆ ಬಂದ್ಬಿಡ್ತು ಅನ್ನೋ ಆ ಕೊರಗು ತೆಗೆದುಕೊಳ್ಬಾರ್ದು. ಬಂದಿದ್ದನ್ನ ಫೇಸ್ ಮಾಡುವಷ್ಟು ಧೈರ್ಯವನ್ನು ಮನುಷ್ಯ ತೆಗೆದುಕೋಬೇಕು. ಆ ನಂತರ ಹೇಳಬೇಕು ಅಂತಂದ್ರೆ, ಮಾನಸಿಕ ಒತ್ತಡಕ್ಕೆ ಆದಷ್ಟು ಸಹಿತ ನೀವು ಮನಸ್ಸನ್ನ ಕೊಡಬಾರ್ದು. ಇಷ್ಟು ವಿಚಾರಗಳ ವಿನಿಮಯ ನಾನು ಮಾಡಿಕೊಂಡಿದ್ದೀನಿ. ಇದು ನಿಮಗೆ ಮನವರಿಕೆ ಆದ ತಕ್ಷಣನೇ ಇದಕ್ಕೆ ಯೂಟ್ಯೂಬ್ನಲ್ಲಿ ಆಗಲಿ ಫೇಸ್ಬುಕ್ನಲ್ಲಿ ಇದಕ್ಕೆ ನೀವು ಓಕೆ ಮಾಡಿ ನಿಮ್ಮ ಅನಿಸಿಕೆಗಳನ್ನು ದಯವಿಟ್ಟು ಕಮೆಂಟ್ಸ್ ಮಾಡಿ ಅಂತ ನಾನು ವಿನಂತಿಸಿಕೊಳ್ತಾ ಇದ್ದೀನಿ. ಆದ್ದರಿಂದ ನಿಮಗೆಷ್ಟು ಮನವರಿಕೆ ಆಗಿದೆ, ನಿಮಗೆಷ್ಟು ತಿಳುವಳಿಕೆ ಬಂದಿದೆ ಅನ್ನೋದು ನನಗೂ ಸಹಿತ ತಿಳ್ಕೋಬೇಕಲ್ವಾ. ವಂದನೆಗಳು. ಥ್ಯಾಂಕ್ ಯು.